ಮುಂದೇನೂ ಅವಳ ಪ್ರಾಣಕ್ಕೆ ಸಂಸ್ಕಾರ ಬರಬಾರ್ದು ಅಂತ ನಾನು ಈ ರೀತಿ ಮಾಡಿದೆ. ನನಗೆ ಗೊತ್ತು ನಾನು ಕಾನೂನಿಗೆ ಅಗೌರವ ತೋರಿಸಿದ್ದೀನಿ ಅಂತ. ಕಾನೂನು ವಿರೋಧವಾಗಿ ನಡ್ಕೊಂಡಿದ್ದೀನಿ. ನನ್ನ ಕ್ಷಮಿಸ್ಬಿಡಿ. ಘನ ನ್ಯಾಯಾಲಯದ ಮುಂದೆ ನಾನು ಕ್ಷಮೆ ಕೇಳ್ತೀನಿ. ನ್ಯಾಯಾಲಯ ಒಪ್ಕೊಂಡ್ರೆ ನನ್ನ ನಿಜವಾದ ತಂಗಿ ಅಭಿರಾಮಿನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತೀನಿ. ಪರ್ಮಿಷನ್ ಗ್ರಾಂಟೆಡ್. ಅಭಿರಾಮಿ, ಅಭಿರಾಮಿ, ಅಭಿರಾಮಿ. ಹಲೋ ರಾಕಿ ಭಾಯ್, ಎಲ್ಲಿದ್ದೀರಾ? ಸ್ವಲ್ಪ ಆಚೆ ಬಂದಿದ್ದೀನಿ. ಏನು ವಿಷಯ? ಅದು ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಾಗಿತ್ತು. ಈ ಶಿವಗಾಮಿ ತಂಗಿ ಅಭಿರಾಮಿ ಇದಾರಲ್ಲ, ಅವ್ರ ಮೇಲೆ ಸುಪಾರಿ ಕೊಟ್ಟಿದ್ದಾರೆ. ಅವ್ರ ಕತೆನ ನಾವೇ ಮುಗಿಸ್ತೀವಿ. ಆದ್ರೆ ಬಾಡಿ ಡಿಸ್ಪೋಸ್ ಮಾಡೋದು ಸ್ವಲ್ಪ ಕಷ್ಟ, ರಿಸ್ಕು. ಅದ್ ನಮ್ಗೆ ಅಭ್ಯಾಸನೂ ಇಲ್ಲ. ನೀವಾದ್ರೆ ನೀರ್ ಕುಡ್ದಂಗ್ ಮಾಡ್ತೀರಾ, ಅದಕ್ಕೆ ನಾವು ಪ್ರಾಣ ತೆಗಿತೀವಿ. ನೀವು ಬಾಡಿ ಡಿಸ್ಪೋಸ್ ಮಾಡಕ್ಕೆ ಸಹಾಯ ಮಾಡ್ತೀರಾ ಅಂತ ಕೇಳೋಣ ಅಂತ ಕಾಲ್ ಮಾಡಿದೆ. ನಾನು ಔಟ್ ಆಫ್ ಸ್ಟೇಷನಲ್ಲಿದ್ದೀನಿ. ಬರೋದಕ್ಕೆ ಒಂದು 2-3 ದಿನ ಆಗ್ಬೋದು. ಒಂದು ಕೆಲಸ ಮಾಡ್ತೀನಿ, ನನ್ನ ಫ್ರೆಂಡ್ಗೆ ನೀನು ನಂಬರ್ ಕೊಟ್ಟಿರ್ತೀನಿ. ಅವರೇ ಕಾಲ್ ಮಾಡಿ ನಿಮ್ಮ ಕೆಲಸ ಮಾಡಿಕೊಡ್ತಾರೆ. ಜೊತೆಗೆ ನಮ್ಮ ಹುಡುಗ ವಿನ್ಸೆಂಟ್ ಕೂಡ ಇರ್ತಾನೆ. ಆಯ್ತು ಬಾಯ್, ಇವತ್ತೇ ಕಾಲ್ ಮಾಡ್ತಾರಲ್ವಾ? ನೀನು ಕಾಲ್ ಕಟ್ ಮಾಡಿದ ತಕ್ಷಣ ನಾನು ಅವ್ರಿಗೆ ಕಾಲ್ ಮಾಡಿ ಹೇಳ್ತೀನಿ. ನಿಮಗೆ ಅವ್ರ ಕಡೆಯಿಂದ ಯಾವಾಗ ಬೇಕಾದರೂ ಕಾಲ್ ಬರ್ಬೋದು. ಐಡಿಯಾನ ಅವರೇ ಹೇಳ್ತಾರೆ. ವಿನ್ಸೆಂಟು ಕೆಲಸ ಮಾಡ್ತಾನೆ. ನೀವು ಧೈರ್ಯವಾಗಿರಿ. ಆಯ್ತು ಬಾಯ್. ಹೇಳ್ರಾಕಿ. ರವಿ ಅಣ್ಣ, ಒಂದು ಅರ್ಜೆಂಟ್ ಕೆಲಸ ಇದೆ. ನಾನು ಮುರುಡೇಶ್ವರ ರೆಸಾರ್ಟ್ ಹತ್ರ ಇದ್ದೀನಿ. ಬೆಂಗಳೂರಲ್ಲಿ ಊರ್ಮಿಳಾ ಅಭಿರಾಮಿ ಅವ್ರನ್ನ ಕಿಡ್ನ್ಯಾಪ್ ಮಾಡಿ ಸಾಯಿಸೋದಕ್ಕೆ ಸುಪಾರಿ ಕೊಟ್ಟಿದ್ದಾರೆ. ಅವ್ರನ್ನ ಕಾಪಾಡಬೇಕು. ಹೌದಾ? ಈಗ ನನ್ನ ಕಡೆಯಿಂದ ಏನಾಗಬೇಕು? ಆಯ್ತು ರಾಕಿ, ನೀನಲ್ಲಿ ಭೈರವಿನ ಅಶೋಕನ ಜೋಪಾನವ ನೋಡ್ಕೊ. ನಾನಿಲ್ಲಿ ನೋಡ್ಕೊಳ್ತೀನಿ. ಹಲೋ. ಹಲೋ, ನಾನು ರವಿ ಅಂತ. ರಾಕಿ ಅವರು ನಿಮ್ಮ ನಂಬರ್ ಕಳಿಸಿದ್ರು. ಸರ್, ಅಭಿರಾಮಿ ಮ್ಯಾಟ್ರಿಗಲ್ವಾ ಸರ್? ಹೌದು. ಅದು ರಾಕಿ ಬಾಯ್ ನಿಮಗೆ ಹೇಳಿದ್ದಾರೆ ಸರ್. ನೀವು ನಮ್ಮ ಜೊತೆ ಕೈ ಜೋಡಿಸೋದು ನಮಗೆ ಆನೆ ಬಲ ಬಂದಂಗೆ ಸರ್. ಈ ಸಲ ಸ್ವಲ್ಪ ನೀಟಾಗಿ ಕೆಲಸ ಮುಗಿಸ್ಕೊಡಿ ಸರ್. ಮುಂದೆ ನಮ್ಗೆ ಯಾವುದೇ ಡೀಲ್ ಬಂದ್ರು ನಾವು ನಿಮ್ಮ ಜೊತೆನೇ ಡೀಲ್ ಮಾಡ್ತೀವಿ. ಆಯ್ತು, ನಿಮ್ಮ ಲೊಕೇಶನ್ ಕಳಿಸಿ. ಪ್ಲಾನ್ ಏನು ಅಂತ ಡಿಸೈಡ್ ಮಾಡಿ ವಿನ್ಸೆಂಟ್ ಹತ್ರ ಹೇಳಿ ಕಳಿಸ್ತೀನಿ. ಅವ್ರು ನಿಮ್ಮ ಜೊತೆ ಇದ್ದು ನಾನು ಹೇಳೋ ಪ್ಲಾನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ. ನಿಮಗೆ ಯಾವ ತೊಂದರೆನೂ ಆಗಲ್ಲ. ಕೆಲಸ ನೀಟಾಗಿ ಆಗುತ್ತೆ. ಆಯ್ತು ಸರ್, ನಿಮ್ಮ ನಂಬರ್ಗೆ ಲೊಕೇಶನ್ ಕಳಿಸ್ತೀನಿ. ಓಕೆ.
ರವಿ ಅಣ್ಣ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಿನ್ನಿಂದ ಒಂದು ಅರ್ಜೆಂಟ್ ಕೆಲಸ ಆಗಬೇಕಲ್ಲ. ನಿಮ್ಮ ಫೋನ್ಗೆ ಕಾಯ್ತಾ ಇದ್ದೆ ಅಣ್ಣ. ಈಗ ತಾನೇ ರಾಕಿ ಕಾಲ್ ಮಾಡಿ ಹೇಳ್ದ. ಅಂದರೆ ವಿಷಯ ನಿಂಗೂ ಗೊತ್ತಾಗಿದೆ. ಈಗ ನೀನು ಮಾಡಬೇಕಾಗಿರೋದು ಇಷ್ಟೇ. ಸೂಪರ್ ಗೆಲ್ಲರ್ಸ್ ನನಗೆ ಲೊಕೇಶನ್ ಕಳಿಸಿದ್ದಾರೆ. ಅದನ್ನ ನಿನಗೆ ಕಳಿಸ್ತೇನೆ. ತಕ್ಷಣ ನೀನು ಅವ್ರ ಲೊಕೇಶನ್ಗೆ ಹೋಗಬೇಕು. ಹೋಗೋಕ್ಕಿಂತ ಮುಂಚೆ 2 ಗೋಣಿ ಚೀಲ ರೆಡಿ ಮಾಡ್ಕೋ. 2 ಸೇಮ್ ಟು ಸೇಮ್ ಇರಲಿ. ಒಂದು ಗೋಣಿ ಚೀಲದಲ್ಲಿ ಅಭಿರಾಮಿನ ನಾನೇ ಸಾಯಿಸ್ತೀನಿ ಅಂತ ಹೇಳ್ಬಿಟ್ಟು ಪ್ರಜ್ಞೆ ತಪ್ಪಿರೋ ಅಭಿರಾಮಿನ ಆ ಗೋಣಿ ಚೀಲದಲ್ಲಿ ಹಾಕು. ಉಸಿರಾಡಕ್ಕೆ ತೊಂದರೆ ಆಗಬಾರ್ದು, ಆ ರೀತಿ ಕಟ್ಟು. ಇನ್ನೊಂದು ಗೋಣಿ ಚೀಲದಲ್ಲಿ ಒಂದು ಬಾಡಿ ಇರೋ ಥರ ರೆಡಿ ಮಾಡಿ ಕಟ್ಟಿ ನಿನ್ನ ಕಾರಲ್ಲಿ ಇಟ್ಕೋ. ಆಮೇಲೆ ಏನು ಮಾಡಬೇಕು ಅಂತ ನಾ ಹೇಳ್ತೀನಿ. ಅರ್ಥ ಆಯ್ತಾ? ಅರ್ಥ ಆಯ್ತಣ್ಣ. ನೋಡು, ಈ ಪ್ಲಾನ್ನ ಹುಷಾರಾಗಿ ಎಕ್ಸಿಕ್ಯೂಟ್ ಮಾಡಬೇಕು. ಸ್ವಲ್ಪ ಮಾಡಿದ್ರು ಕಷ್ಟ ಆಗುತ್ತೆ. ಯಾಕೆ ಅಂದರೆ ಇದರಲ್ಲಿ ಶಿವಗಾಮಿ ತಂಗಿ ಅಭಿರಾಮಿ ಪ್ರಾಣ ಇನ್ವಾಲ್ವ್ ಆಗಿದೆ. ಅರ್ಥ ಆಯ್ತಾ? ಆಯ್ತು ಅಣ್ಣ, ಹುಷಾರಾಗಿ ಡೀಲ್ ಮುಗಿಸ್ತೀನಿ. ಏನೇ ತೊಂದರೆ ಆದರೂ ಏನೇ ಕನ್ಫ್ಯೂಷನ್ ಇದ್ರೂ ನನಗೆ ಕಾಲ್ ಮಾಡು. ಇಮಿಡಿಯೇಟಾಗಿ ಸಾಲ್ವ್ ಮಾಡ್ತೀನಿ. ಸರಿ ಅಣ್ಣ, ನೀವು ಲೊಕೇಶನ್ ನನಗೆ ಕಳಿಸಿ, ನಾನು ಈಗಲೇ ಹೊರಡ್ತೀನಿ. ಸರಿ. ಹೇಗಿದ್ದೀರಾ? ಆರಾಮಾಗಿದ್ದೀವಣ್ಣ. ರಾಕಿ ಅಣ್ಣಂಗೆ ಕಾಲ್ ಮಾಡಿದ್ವಿ, ಅವರು ಆಚೆ ಇದ್ದೀನಿ ಅಂತಂದ್ರು. ಅದಕ್ಕೆ ನನ್ನ ಕಳಿಸಿರೋದು. ಓ, ಅಣ್ಣ ವಿಷಯ ಹೇಳಿದಾರಾ? ಹೇಳಿದ್ದಾರೆ. ನೀವೇನು ತಲೆ ಕೆಡ್ಸ್ಕೋಬೇಡಿ, ನಾನಿದ್ದೀನಲ್ಲ. ಅಭಿರಾಮಿ ಬಾಡಿ ಎಲ್ಲಿದೆ? ಗಾಡೀಲಿ ಕಟ್ಟಾಕಿದೀವಣ್ಣ. ಈಗ ನಿಮ್ಮ ಗಾಡಿಯಲ್ಲಿರೋ ಬಾಡಿನ ಬ್ರಿಡ್ಜ್ ಕೆಳಗೆ ಬಿಸಾಕಿದ್ರೆ ನಿಮ್ಮಿಬ್ರು ಕೆಲಸ ಮುಗೀತು. ನೀವು ಜೊತೆಲಿ ಬರ್ತೀರಾ? ನಾನು ಸ್ವಲ್ಪ ಮುಂದೆ ಹೋಗಿರ್ತೀನಿ. ಪೊಲೀಸ್ ಇದ್ದಾರಾ, ಎಲ್ಲಾದರೂ ಗಾಡಿ ಅಡ್ಡ ಹಾಕಿ ಚೆಕಿಂಗ್ ಮಾಡ್ತಾ ಇದ್ದಾರಾ ಅಂತ ನೋಡ್ತೀನಿ. ರೂಟ್ ಕ್ಲಿಯರ್ ಆಗಿದೆ ಅಂತ ಗೊತ್ತಾದ್ಮೇಲೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ಆಗ ನೀವು ಇಲ್ಲಿಂದ ಹೊರಡಿ. ಆಯ್ತಣ್ಣ, ಹಾಗೆ ಮಾಡ್ತೀವಿ. ನೋಡಿ, ತುಂಬ ಹುಷಾರಾಗಿರಬೇಕು. ಮುಂದೆ ಬರೋ 1 ಅವರು ನಿಮ್ಮ ಜೀವನದಲ್ಲಿ ತುಂಬ ಇಂಪಾರ್ಟೆಂಟು. ತುಂಬ ರಿಸ್ಕ್ ಇರೋ 1 ಅವರು. ಏನಾದರೂ ಹೆಚ್ಚು ಕಡಿಮೆ ಆದರೆ ನೀವಿಬ್ರು 7 ವರ್ಷ ಜೈಲಲ್ಲಿ ಕೊಳಿಬೇಕಾಗುತ್ತೆ. ಹೇಯ್, ಹೆದರ್ಕೋಬೇಡಿ, ಕಾನ್ಫಿಡೆಂಟ್ ಆಗಿರಿ. ಭಯನೇ ನಮ್ಮ ಶತ್ರು. ಸರಿ, ನಾನಿನ್ ಬರ್ತೀನಿ.